ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇರ್ಫಾನ್ ಲೇಪಾಕ್ಷಿ ಅಂತ. ನಾನು ಆಯುರ್ವೇದ ಡಾಕ್ಟರ್ ಆಗಿರ್ತೇನೆ. ಶ್ರೀ ಆಯುರ್ವೇದ ಪಂಚಕರ್ಮ ಸೆಂಟರ್ ಮೈಸೂರಿಂದ ಮಾತಾಡ್ತಿದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಡೆಂಗಿ ಜ್ವರ ಬಗ್ಗೆ ತಿಳ್ಕೊಳ್ಳೋಣ. ಇದು ಸೊಳ್ಳೆಗಳಿಂದ ಹರಡುವಂತಹ ಒಂದು ಫೀವರ್ ಆಗಿರುತ್ತೆ. ಇದರಲ್ಲಿ ಸಡನ್ ಹೈ ಫೀವರ್ ಇರುತ್ತೆ, ತಲೆನೋವು ಬರುತ್ತೆ, ಕಣ್ಣೆಲ್ಲ ನೋವಾಗುತ್ತೆ, ಮೈಕೈ ನೋವೆಲ್ಲ ಇರುತ್ತೆ. ಸಡನ್ನಾಗಿ ಜ್ವರ ಬಂದ್ಬಿಡೋದ್ರಿಂದ ತಲೆನೋವು, ಮೈಕೈ ನೋವು, ಸುಸ್ತ ಆಗುತ್ತೆ. ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಏನೂ ಗೊತ್ತಿರಲಾರ್ದಂಗೆ ಔಷಧಿ ಆ ಶಾಪ್ ಹತ್ರ ಹೋಗ್ಬಿಟ್ಟು ನಾವು ಒಂದು ಗುಳಿಗೆ ತೊಗೊಂಡು ನುಂಗ್ಬಿಡ್ತೀವಿ. ಸೊ ಅದರಿಂದ ನಮಗೆ ಜ್ವರ ಕಮ್ಮಿ ಆಗಲ್ಲ. ಇದರಲ್ಲಿ ಮೇಯ್ನಾಗಿ ಕಾರಣ ಏನಾಗಿರುತ್ತೆ ಅಂದರೆ, ಪ್ಲೇಟ್ಲೆಟ್ ಅಂತ ಅನ್ನುವಂತಹ ರಕ್ತ ಕಣಗಳು ಕಮ್ಮಿ ಆಗಿರುತ್ತೆ. ಅದು ಕಮ್ಮಿ ಆದರೆ ನಮಗೆ ದೇಹಕ್ಕೆ ತೊಂದರೆ ಆಗುತ್ತೆ. ಅದು ನೋಡ್ಕೊಳ್ಳಾರ್ದೆ ನಾವು ಏನು ಮಾಡ್ತೀವಪ್ಪ ಅಂದರೆ, ಏನಾದರೂ ಒಂದು ಔಷಧಿ ನಾವೇ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ತೊಗೊಂಬಿಟ್ಟು ಡಾಕ್ಟ್ರ್ ಹತ್ರ ಹೋಗ್ಲಾರ್ದೆ ಔಷಧಿ ನುಂಗ್ತಾ ಇರ್ತೀವಿ. ದೇಹದಲ್ಲಿ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ನಾವು ಏನೂ ಗೊತ್ತಿಲ್ಲಾರ್ದಂಗೆ ಕಂಟಿನ್ಯೂ ಮಾಡಿಬಿಟ್ರೆ ಪ್ರಾಣಕ್ಕೆ ತೊಂದರೆ ಆಗ್ಬಿಡುತ್ತೆ. ಹೆಚ್ಚಿನ ದಿನಗಳು ತುಂಬ ನೋಡ್ತಿದ್ದೀವಿ. ನಿನ್ನೆನೇ ಒಂದು ಡಾಕ್ಟರ್, ಜಸ್ಟ್ ವೈದ್ಯ ಆಗಿರ್ತಾರೆ ಅವರು, ಜಸ್ಟ್ ಅವ್ರಿಗೆ ಪಾಪ ನೋಡಿಕೊಂಡೇ ಇರಲ್ಲ. ಸೊ ತುಂಬ ಸಿವಿಯರ್ ಆಗೋಯ್ತು ಅವ್ರಿಗೆ. ಸೊ ನಾವು ದಯವಿಟ್ಟು ಎಲ್ಲರೂ ಏನಂತಂದರೆ, ಮನೆ ಸುತ್ತಮುತ್ತ ಪರಿಶುಭ್ರವಾಗಿರೋ ಥರ ನೋಡ್ಕೋಬೇಕಾಗಿರುತ್ತೆ. ಜ್ವರ ಬಂದ ತಕ್ಷಣ ಡಾಕ್ಟರ್ದ ಹತ್ರ ಹೋಗ್ಬಿಟ್ಟು ಅವ್ರ ಸಲಹೆಗಳನ್ನ ತೊಗೋಬೇಕಾಗಿರುತ್ತೆ. ಆವಾಗನೇ ನಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ನಮಗೆ ಯಾವತ್ತಕ್ಕೆ ಬಂದಿದೆ ಅನ್ನುವಂಥದ್ದು ಫಸ್ಟ್ ತಿಳ್ಕೊಬೇಕಾಗಿರುತ್ತೆ. ಏನೇ ತೊಂದರೆ ಆಗಿರಲಿ, ಫಸ್ಟ್ ಯಾಕೆ ಬಂದಿದೆ ಪ್ರಾಬ್ಲಮ್ಮು, ಏನು ಮಾಡಬೇಕು ಅನ್ನೋದು ವೈದ್ಯರ ಸಲಹೆ ಮೇರೆಗೆ ಅಷ್ಟೇ ನಾವು ಏನಾದರೂ ಔಷಧಿ ತಗೊಂಡ್ರೆ ತುಂಬ ಅನುಕೂಲ ಆಗಿರುತ್ತೆ. ಇವಾಗ ಸೊಳ್ಳೆಗಳ ವಿಷಯಕ್ಕೆ ಬಂದರೆ, ಮನೆ ಸುತ್ತಮುತ್ತ ನೀರಿರುತ್ತೆ ಮತ್ತು ಕ್ಲೀನ್ ಆಗಿರಲ್ಲ. ಆವಾಗೆಲ್ಲ ನಾವು ಹರಡೋಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತೀವಿ ನಾವೇ. ಸೊ ನಮ್ಮ ಆರೋಗ್ಯನ ನಾವೇ ಕೈಯಿಂದ ಡ್ಯಾಮೇಜ್ ಮಾಡ್ಕೊತಾ ಇರ್ತೀವಿ. ಅದಕ್ಕಾಗಿ ನಾವು ಏನು ಮಾಡ್ಕಪ್ಪ ಅಂದರೆ, ಸುತ್ತಮುತ್ತಲನ್ನ ಎಲ್ಲ ಪರಿಶುಭ್ರವಾಗಿ ಇಟ್ಕೋಬೇಕು. ಏನಾದರೂ ಪ್ರಾಬ್ಲಮ್ ಅಂದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಿ ಅವ್ರ ಸಲಹೆ ಮೇರೆಗೆ ತೊಗೋಬೇಕು. ನೀರು ಕುದಿಸಿ ತಣ್ಣಗೆ ಮಾಡಿ ಆ ನೀರು ಅಷ್ಟೇ, ಬೆಚ್ಚಗಿರುವಂತಹ ನೀರೇ ಕುಡಿಬೇಕಾಗಿರುತ್ತೆ. ಮತ್ತು ಸೊಳ್ಳೆ ಪರದೆಗಳೆಲ್ಲನೂ ಉಪಯೋಗಿಸ್ಕೋಬೇಕಾಗಿರುತ್ತೆ ನೈಟಲ್ಲಿ. ಸೊ ಈ ಥರ ನಾವು ರಕ್ಷಣೆಯಿಂದ ಇದ್ದರೆ ಡೆಂಗಿ ಜ್ವರದಿಂದ ನಾವು ಮುಕ್ತರಾಗಿ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗತ್ತೆ. ಸೊ ನಾವು ಆಯುರ್ವೇದದಲ್ಲಿ ಜ್ವರಕ್ಕೆ ಸಾಕಷ್ಟು ಔಷಧಿಗಳಿರ್ತವೆ. ಅದರಲ್ಲಿ ನಿಮಗೆ ಮೈಕೈ ನೋವು ಆಗಿರ್ಬೋದು, ಜ್ವರ ಆಗಿರ್ಬೋದು, ಕೆಮ್ಮು, ನೆಗಡಿ, ಶೀತ ಎಲ್ಲನೂ ನೋಡ್ಬಿಟ್ಟು ದೋಷಗಳ ಪ್ರಕಾರ ನಾವು ಲೆಕ್ಕ ತಗೊತೀವಿ. ಅಂದರೆ ವಾತ, ಪಿತ್ತ, ಕಫ ಅಂತ ಇರುತ್ತೆ ದೋಷಗಳು. ಆ ದೋಷಗಳಿಂದ ಯಾವ ದೋಷ ನಮಗೆ ಹೆಚ್ಚು ಕಮ್ಮಿ ಆಗಿದೆ, ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಗುಣಗಳು ಕೆಲವೊಂದಿರ್ತವೆ. ಅದರಲ್ಲೂ ವಾತ, ಪಿತ್ತ, ಕಫ ಅಂತ ಇರುತ್ತೆ. ವಾತ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ಕಫದಿಂದ ಯಾವ ಜ್ವರ ಬರುತ್ತೆ, ಪಿತ್ತದಿಂದ ಯಾವ ಜ್ವರ ಬರುತ್ತೆ, ವಾತದಿಂದ ಯಾವ ಜ್ವರ ಇರುತ್ತೆ, ಅವೆಲ್ಲನೂ ನೋಡಿ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಔಷಧಿಗಳು ತಗೊಂಡ್ರೆ ಆವಾಗ ಕಮ್ಮಿ ಆಗುತ್ತೆ. ಎಲ್ಲನೂ ಕ್ವಾಲಿಫೈಡ್ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗೋದು ತುಂಬ ಉತ್ತಮ ಆಗಿರುತ್ತೆ. ಸೆಲ್ಫ್ ಮೆಡಿಕೇಷನ್ ತುಂಬ ತೊಂದರೆ ಆಗಿರುತ್ತೆ. ಸೊ ಓಮ್ ಟಿ ವಿ ಮೂಲಕ ನಾವು ಮತ್ತಷ್ಟು ಡಿಸೀಸ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು 1-2 ನಿಮಿಷದಲ್ಲಿ ಡೆಂಗ್ಯೂ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ನಮಸ್ಕಾರ.